ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ. ಗುಪ್ತ ದಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗುಪ್ತನ ನೋಡುವೆ. ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಪೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಇತ್ತ ಮತ್ತ ಗಿರೀಶ ಘೋಷನ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚೇತದಿ ತೊಯ್ಯುವೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಕುವೆಂಪು ಅವರ ಹೆಸರನ್ನ ನೀವೆಲ್ಲರೂ ಕೇಳಿದ್ದೀರಿ. ಅವರ ರಚನೆ ಇದು. ಕುಟೀಚಕ ಅಂತ ಒಂದು ಪುಸ್ತಕ ಇದೆ, ಹಾಡಿನ ಪುಸ್ತಕ. ಅದರಲ್ಲಿ ಇದು ಅಚ್ಚಾಗಿದೆ. ಸಂಜೆ ಆಗುತ್ತಲೇ ಭಕ್ತಾದಿಗಳು ಹೇಗೆ ಆ ದಕ್ಷಿಣೇಶ್ವರದ ದಿವ್ಯ ಧಾಮಕ್ಕೆ ಓಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಬಹಳ ಸ್ವಾರಸ್ಯಕರವಾಗಿ ರಚನೆ ಮಾಡಿದ್ದಾರೆ. ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ, ಪಂಚಾಮೃತದ ಪಾತ್ರೆಗೆ ನನ್ನ ಮನಸ್ಸು ಧಾವಿಸ್ತಾ ಇದೆ. ಒಂದೇ ಅಮೃತ ಅಲ್ಲ, 5 ಬಗೆಯ ಅಮೃತಗಳು ಸೇರಿವೆ. ಗುಪ್ತ ದಪ್ತರ ಬರೆಯುತ್ತಿರ್ಪ ಮಹೇಂದ್ರ ಗುಪ್ತನ ನೋಡುವೆ. ದಪ್ತರ ತಗೊಂಡೇ ಬರ್ತಾನೆ ಅವನು, ಪುಸ್ತಕ ತಗೊಂಡೇ ಬರ್ತಾನೆ, ನೋಟ್ಸ್ ಇಲ್ಲದೆ ಬರೋದೇ ಇಲ್ಲ ಅವನು. ಅದು ಗುಪ್ತ. ಬಾಕಿ ಉಳಿದವರಿಗೆಲ್ಲ ಅದು ಗುಪ್ತ. ಅವನು ಯಾವ್ಯಾವುದನ್ನ ಗ್ರಹಿಸ್ತಾನೆ, ಶ್ರೀರಾಮಕೃಷ್ಣರ ಬಾಯಿಯಿಂದ ಬರ್ತಕ್ಕಂತಹ ಮಾತುಗಳು ಯಾವುದು ಮುಖ್ಯ ಅಂತನ್ನೋದನ್ನೆಲ್ಲ ಗ್ರಹಿಸ್ತಾನೆ, ಅದು ಗುಪ್ತ. ಆಮೇಲೆ ಬರೆದಿಟ್ಟದ್ದು ಅಚ್ಚಾಗುವವರೆಗೆ ಅದು ಗುಪ್ತವಾಗೇ ಇತ್ತು. ಅಂತಹ ಗುಪ್ತ ದಪ್ತರ ಬರೆಯುತ್ತಿರುಪ ಮಹೇಂದ್ರ ಗುಪ್ತನ ನೋಡುವೆ. ಮನಸ್ಸು ಅಲ್ಲಿಗೆ ಹೋಗಿ ಅವನನ್ನು ನೋಡ್ಬೇಕು ಅಂತ ಇಷ್ಟಪಡ್ತದೆ. ಪ್ರಶ್ನ ವರ್ಷವ ಕರೆಯುತ್ತಿರುಪ ನರೇಂದ್ರ ವಾದವನ ಆಲಿಪೆ. ನರೇಂದ್ರ ಇದಾನಲ್ಲಿ, ಅವನನ್ನು ನೋಡ್ತೇನೆ. ಅವನೇನ್ ಮಾಡ್ತಾ ಇದ್ದಾನೆ? ಒಂದೇ ಸಮನೆ ಪ್ರಶ್ನೆಗಳನ್ನು ಹಾಕ್ತಾ ಇರ್ತಾನೆ ಶ್ರೀರಾಮಕೃಷ್ಣರಿಗೆ, ವಾದ ಮಾಡ್ತಾ ಇರ್ತಾನೆ. ಅದ್ಯಾಕೆ ಹಾಗೆ, ಅದ್ಯಾಕೆ ಹೀಗೆ ಅಂತ. ಅತ್ತ ಕೇಶವಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಕೇಶವಚಂದ್ರಸೇನ ಮೊದಲು ನಮಸ್ಕಾರ ಮಾಡಿದವನೇ ಅಲ್ಲ ಶ್ರೀರಾಮಕೃಷ್ಣರಿಗೆ. ಆಮೇಲೆ
ನೆಲದವರೆಗೂ ಬಗ್ಗಿ ನಮಸ್ಕಾರ ಮಾಡುವಷ್ಟರ ಮಟ್ಟಿಗೆ ಬಂದ ಅವನ ಆ ಭಕ್ತಿ ನಮನವನ್ನು ಕಾಣುವೆ. ಇತ್ತ ಮತ್ತನಾದಂತಹ ಮದ್ಯಪಾನ ಮಾಡಿ ಮತ್ತನಾಗಿದ್ದ ಮೊದಲು, ಈಗ ಅವನು ಶ್ರೀರಾಮಕೃಷ್ಣರ ದಿವ್ಯಾಮೃತವನ್ನು ಕುಡಿದು ಮತ್ತನಾಗಿದ್ದಾನೆ. ಇತ್ತ ಮತ್ತ ಗಿರೀಶ ಘೋಷನ ಚಂದ್ರಚಿತ್ತದಿ ತೊಯ್ಯುವೆ. ಚಂದ್ರಚಿತ್ತ, ಗಿರೀಶ್ ಚಂದ್ರ ಘೋಷನ ಚಿತ್ತ ಚಂದ್ರಚಿತ್ತವಾಗಿ ಬಿಟ್ಟಿದೆ. ಚಂದ್ರಚಿತ್ತ ಎಂಥ ರಚನೆ ನೋಡಿ ಅದು. ಚಿತ್ತ ಅಂದ್ರೆ ಮನಸ್ಸು, ಅಲೆಯಲೆಯಾಗಿ ಹರಿಯತಕ್ಕಂತಹ ಚಿತ್ತ ಸರೋವರ. ಆ ಇಡೀ ಚಿತ್ತ ಅಂತ ಹೇಳ್ತಕ್ಕಂಥ ಅದು ಚಂದ್ರದೋಪಾದಿಯಲ್ಲಿ ತಂಪಾಗಿದೆ ಮತ್ತು ಬೆಳಕನ್ನು ಕೊಡ್ತಾ ಇದೆ ಅಂತ. ಆ ಗಿರೀಶ್ ಚಂದ್ರ ಘೋಷನ ಚಿತ್ತದಲ್ಲಿ ತೊಯ್ಯುವೆ. ಆ ಸುಖಕರವಾದಂತಹ ಸಲಿಲದಲ್ಲಿ ನನ್ನ ಮನಸ್ಸನ್ನ ಒದ್ದೆ ಮಾಡಿಕೊಳ್ತೇನೆ, ನನ್ನ ವ್ಯಕ್ತಿತ್ವವನ್ನು ಒದ್ದೆ ಮಾಡಿಕೊಳ್ತೇನೆ ಅಂತನ್ನುವ ಕಲ್ಪನೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ, ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಗೋಪ್ತದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ. ಗುಪ್ತದಾಪ್ತರ ಬರೆಯುತ್ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ. ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನರೇಂದ್ರ ವಾದವನಾಲಿಕೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೊಯ್ಯುವೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.